ಹಾಯ್ ಹಲೋ, ಹೇಗಿದ್ದೀರಾ ಎಲ್ಲರೂ? ಬೆಳಗ್ಗೆ ಎದ್ದು ವಾಕಿಂಗ್ ಮಾಡೋಣ ಅಂತ ಪಾರ್ಕಿಗೆ ಹೋದೆ. ಒಂದು ರೌಂಡ್ ವಾಕ್ ಮಾಡಿ ಸ್ವಲ್ಪ ಡಿಪ್ಸ್ ಹೊಡೆದು ನನ್ನ ಬಹದ್ದೂರ್ ಕುದುರೆ ಹತ್ತಿರ ಹೋದೆ. ಡೋರ್ ಓಪನ್ ಮಾಡಿ ಕೂರಬೇಕಾದ್ರೆ ಟೈರ್ ಚೆಕ್ ಮಾಡೋಣ ಅಂತ ಹೋದೆ. ಟೈರ್ ಪೂರ್ತಿ ಕಿತ್ಕೊಂಡು ಹೋಗಿತ್ತು. ಟೈರ್ನ ತಂತಿ ಹೊರಗೆ ಬಂದಿತ್ತು. ಯಾವಾಗ ಎಲ್ಲಿ ಡಮ್ ಅನ್ನುತ್ತೋ ಗೊತ್ತಿರಲಿಲ್ಲ. ಒಳಗಡೆ ಟೈರ್ ನೋಡೋಣ ಅಂತ ಹೋದೆ. ಅದು ಸಹ ಕಿತ್ಕೊಂಡೋಗಿ ಈರುಳ್ಳಿ ಸಿಪ್ಪೆ ಥರ ಆಗಿತ್ತು. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ತಿರ್ಗಾ ಪಾರ್ಕಿಗೆ ಬಂದೆ. ಬೆಂಚಲ್ಲಿ ನೀರಿತ್ತು. ಅದನ್ನು ಕೈಯಲ್ಲೇ ಕ್ಲೀನ್ ಮಾಡಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಯಾಕಂದರೆ ನನ್ನ ಹತ್ತಿರ ಅದು 2 ಟೈರ್ ಹಾಕಲಿಕ್ಕೆ ದುಡ್ಡು ಸ್ವಲ್ಪ ಕಡಿಮೆ ಇತ್ತು. ಮತ್ತೆ ಒಂದು ರೌಂಡ್ ಪಾರ್ಕಿನ ಸುತ್ತ ವಾಕ್ ಮಾಡಿ ಬಂದೆ. ಅಲ್ಲಿ ದೂರದಲ್ಲಿ ಸಿಂಕ್ಲರ್ನಲ್ಲಿ ನೀರು ಹಾರ್ತಾ ಇತ್ತು. ಅದನ್ನು ನೋಡ್ತಾ ಕೂತ್ಕೊಂಡೆ. ತಿರ್ಗಾ ನನ್ನ ಬಹದ್ದೂರ್ ಕುದುರೆ ಏರಿ ಗೇರನ್ನು ಡಿಗೆ ಎಳೆದು ಅಲ್ಲಿಂದ ಹೊರಟೆ. ಬೆಳಗ್ಗೆ ಟಿಫಿನ್ ಆಗಿರಲಿಲ್ಲ. ಟಿಫಿನ್ ಮಾಡೋಣ ಅಂತ ಹೋದೆ. ನನ್ನ ಬಹದ್ದೂರ್ ಕುದುರೆ ಒಂದು ಕಡೆ ನಿಲ್ಲಿಸಿ ಎಲ್ಲೇ ಇದ್ದ ಒಂದು ಹೋಟೆಲ್ಗೆ ಹೋದೆ. ಇಡ್ಲಿ ಸಾಂಬಾರು ಆರ್ಡರ್ ಮಾಡಿದೆ. 10 ನಿಮಿಷದಲ್ಲಿ ಇಡ್ಲಿ ಮೇಲೆ ಸಾಂಬಾರು ಇದು ತಂದು ಕೊಟ್ಟ. ಬಿಸಿ ಬ್ಲ್ಯಾಕ್ ಟೀ ಕುಡ್ಕೊಂಡು ಅಲ್ಲಿಂದ ಟೈರ್ ಚೇಂಜ್ ಮಾಡೋಣ ಅಂತ ಹೋದೆ. ಗ್ಯಾರೇಜಿಗೆ ಬಂದೆ. ಅಲ್ಲಿ ನೆಸಿಬ್ ಚೆನ್ನಾಗೇ ಇತ್ತು. ಯಾರೋ ಪುಣ್ಯಾತ್ಮ ಅವನ ಕಾರಿನ 90% ಬಟನ್ ಇರೋ ಟೈರ್ ಚೇಂಜ್ ಮಾಡಿ ಹೊಸ ಟೈರ್ ಹಾಕೊಂಡು ಹೋಗಿದ್ದ. ಯಾಕಂದರೆ ಇಲ್ಲೆಲ್ಲ ಹಾಗೆ ಹೊಸ ಟೈರ್ ಹಾಕಿ ಸ್ವಲ್ಪ ಏನಾದರೂ ಮಿಸ್ಟೇಕ್ ಆದರೂ ಅದು ಬಿಸಾಕಿ ಹೊಸ ಟೈರ್ ಹಾಕೋತಾರೆ. ಹಾಗೆಯೇ ನನಗೆ 100 ರಿಯಾಲ್ಗೆ 2 ಟೈರ್ ಸಿಕ್ತು. ಟೈರ್ ಹೊಸ ಟೈರ್ ಆಗೇ ಇತ್ತು. ಎಲ್ಲೂ ಪಂಚರ್ ಇರಲಿಲ್ಲ. ಚೆಕ್ ಮಾಡಿದೆ, ಚೆನ್ನಾಗೇ ಇತ್ತು. ಟೈರ್ ಮಾಸ್ಟರ್ ನನ್ನ ಹಳೆ ಟೈರ್ ಬಿಸಾಡಿ ಹೊಸ ಟೈರ್ ಹಾಕಿ ಬ್ಯಾಲೆನ್ಸ್ ಕೂಡಿಸಿ ನನ್ನ ಕುದುರೆಗೆ ಫಿಟ್ ಮಾಡಿಕೊಟ್ಟ. 100 ರಿಯಾಲನ್ನು ಅವ್ರಿಗೆ ಪೇ ಮಾಡಿ ಅಲ್ಲಿಂದ ನಾನು ನನ್ನ ರೂಮಿಗೆ ಬಂದೆ. ಬಾಯ್ ಬಾಯ್.